ನಮಸ್ಕಾರ ಸ್ನೇಹಿತರೆ, ಡಿ&ಎಸ್ ಫ್ಯಾಮಿಲಿ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ನಾವು ಪ್ರತಿದಿನ ಎಷ್ಟೋ ಕೆಲಸಗಳನ್ನು ಮಾಡ್ತೀವಿ, ಆದ್ರೆ ನಮ್ಮ ದೇಹ ನಮಗೆ ಪ್ರತಿದಿನ ನೀಡುವ ಆರೋಗ್ಯದ ರಿಪೋರ್ಟ್ ಅನ್ನ ಮಾತ್ರ ಗಮನಿಸೋದೇ ಇಲ್ಲ. ಹೌದು, ನಾವು ವಿಸರ್ಜಿಸುವ ಮೂತ್ರ ಕೇವಲ ಒಂದು ತ್ಯಾಜ್ಯವಲ್ಲ, ಅದು ನಮ್ಮ ಕಿಡ್ನಿ, ಲಿವರ್ ಮತ್ತು ರಕ್ತದ ಆರೋಗ್ಯದ ಕನ್ನಡಿ. ಬಹಳಷ್ಟು ಜನರಿಗೆ ಸಂಕೋಚ ಇರಬಹುದು, ಆದ್ರೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿದ್ರೆ ನೀವು ಡಾಕ್ಟರ್ ಹತ್ತಿರ ಹೋಗೋಕು ಮುನ್ನವೇ ನಿಮ್ಮ ದೇಹದಲ್ಲಿರೋ ಸಮಸ್ಯೆಯನ್ನ ನೀವೇ ಪತ್ತೆ ಹಚ್ಚಬಹುದು. ಲಕ್ಷಾಂತರ ರೂಪಾಯಿ ಆಸ್ಪತ್ರೆ ಖರ್ಚನ್ನ ತಪ್ಪಿಸಬಹುದು. ಇವತ್ತು ನಾವು ಮೂತ್ರದ ಬಣ್ಣಗಳು ಮತ್ತು ಆರೋಗ್ಯದ ರಹಸ್ಯಗಳ ಬಗ್ಗೆ ಸವಿಸ್ತಾರವಾಗಿ ಮಾತಾಡೋಣ. 2. ಮೂತ್ರ ಅಂದ್ರೆ ಏನು? ಅದು ಹೇಗೆ ಸೃಷ್ಟಿಯಾಗುತ್ತೆ? ದ ಸೈನ್ಸ್. ನಮ್ಮ ಹೊಟ್ಟೆಯ ಹಿಂದಿನ ಭಾಗದಲ್ಲಿ 2 ಕಿಡ್ನಿಗಳಿರುತ್ತವೆ. ಇವು ದಿನವಿಡೀ ನಮ್ಮ ರಕ್ತವನ್ನ ಶುದ್ಧೀಕರಿಸುವ ಫಿಲ್ಟರ್ಗಳಂತೆ ಕೆಲಸ ಮಾಡುತ್ತವೆ. ರಕ್ತದಲ್ಲಿರೋ ಕಸ, ವಿಷಕಾರಿ ಅಂಶಗಳು ಮತ್ತು ಹೆಚ್ಚುವರಿ ನೀರನ್ನ ಈ ಕಿಡ್ನಿಗಳು ಬೇರ್ಪಡಿಸಿ ಹೊರಹಾಕುತ್ತವೆ. ಇದನ್ನೇ ನಾವು ಮೂತ್ರ ಅಂತ ಕರೆಯೋದು. ಹಾಗಾಗಿ ಮೂತ್ರದಲ್ಲಿ ಏನಾದ್ರೂ ಬದಲಾವಣೆ ಆದ್ರೆ ಅದರ ಅರ್ಥ ಒಳಗಿರೋ ಫಿಲ್ಟರ್ಗಳಲ್ಲಿ ಏನೋ ತೊಂದರೆ ಇದೆ ಅಂತ. 3. ಮೂತ್ರದ ಬಣ್ಣಗಳ ಮಹಾವಿಶ್ಲೇಷಣೆ, ಡೀಟೇಲ್ಡ್ ಕಲರ್ ಅನಾಲಿಸಿಸ್. ಎ. ಪಾರದರ್ಶಕ ಅಥವಾ ಬಣ್ಣರಹಿತ, ಕ್ರಿಸ್ಟಲ್ ಕ್ಲಿಯರ್. ಒಂದು ವೇಳೆ ನಿಮ್ಮ ಮೂತ್ರ ನೀರಿನಂತೆ ಪಾರದರ್ಶಕವಾಗಿದ್ರೆ ನೀವು ಅತಿಯಾಗಿ ನೀರು ಕುಡಿತಿದ್ದೀರಾ ಅಂತ ಅರ್ಥ. ಅತಿಯಾದ ನೀರು ಕುಡಿಯೋದು ಒಳ್ಳೆಯದು ಅಂತ ನೀವು ಅಂದುಕೊಂಡ್ರೆ ಅದು ತಪ್ಪು. ಅತಿಯಾದ ನೀರು ನಿಮ್ಮ ದೇಹದಲ್ಲಿರೋ ಸೋಡಿಯಂ ಮತ್ತು ಎಲೆಕ್ಟ್ರೋಲೈಟ್ಸ್ ಅನ್ನ ಕಡಿಮೆ ಮಾಡುತ್ತೆ. ಇದು ಮೆದುಳಿನ ಮೇಲೆ ಒತ್ತಡ ಹಾಕಬಹುದು. ಎಲ್ಲವೂ ಮಿತವಾಗಿರಲಿ. ಬಿ. ತಿಳಿ ಹಳದಿ, ಪೇಲ್ ಸ್ಟ್ರಾ, ಲೆಮೊನೇಡ್. ಇದು ಪರ್ಫೆಕ್ಟ್ ಹೆಲ್ತ್ ಲಕ್ಷಣ. ನಿಮ್ಮ ದೇಹ ಸರಿಯಾಗಿ ಹೈಡ್ರೇಟ್ ಆಗಿದೆ ಮತ್ತು ನಿಮ್ಮ ಕಿಡ್ನಿಗಳು ಅತ್ಯುತ್ತಮವಾಗಿ ಕೆಲಸ ಮಾಡ್ತಿವೆ ಅಂತ ಇದು ಸೂಚಿಸುತ್ತೆ. ನೀವು ಹೀಗೆಯೇ ನಿಮ್ಮ ಜೀವನ ಶೈಲಿಯನ್ನ ಮುಂದುವರಿಸಿ. ಸಿ. ಕಡು ಹಳದಿ, ಡಾರ್ಕ್ ಯೆಲ್ಲೋ, ಹನಿ ಕಲರ್. ಇದನ್ನ ನೋಡಿದ ಕೂಡಲೇ ನೀವು ಎಚ್ಚೆತ್ತುಕೊಳ್ಳಬೇಕು. ಇದರ ಅರ್ಥ ನಿಮ್ಮ ದೇಹದಲ್ಲಿ ನೀರಿನ ತೀವ್ರ ಕೊರತೆ ಇದೆ. ಕಿಡ್ನಿಗಳು ನೀರಿಲ್ಲದೆ ಕಷ್ಟಪಟ್ಟು ಕಸವನ್ನ ಸೋಸುತ್ತಿವೆ. ಈ ಹಂತದಲ್ಲಿ ನೀವು ನೀರು ಕುಡಿಯದಿದ್ರೆ ಕಿಡ್ನಿಯಲ್ಲಿ ಕಲ್ಲುಗಳು, ಸ್ಟೋನ್ಸ್ ಸೃಷ್ಟಿಯಾಗೋಕೆ ಇದು ನೇರ ದಾರಿ. ಡಿ. ಕಿತ್ತಳೆ ಬಣ್ಣ, ಆರೆಂಜ್. ನಿಮ್ಮ ಮೂತ್ರ ಕಿತ್ತಳೆ ಬಣ್ಣಕ್ಕೆ ತಿರುಗಿದ್ರೆ ಅದಕ್ಕೆ 2 ಕಾರಣ ಇರಬಹುದು. 1. ಯಾವುದಾದ್ರೂ ಔಷಧಿಗಳ ಪ್ರಭಾವ. 2. ನಿಮ್ಮ ಲಿವರ್ ಅಥವಾ ಪಿತ್ತನಾಳದಲ್ಲಿ ಏನಾದ್ರೂ ಬ್ಲಾಕ್ ಆಗಿರಬಹುದು. ಮಲದ ಬಣ್ಣವೂ ಬಿಳಿಯಾಗಿದ್ರೆ ತಕ್ಷಣ ಲಿವರ್ ಚೆಕ್ ಮಾಡಿಸಿಕೊಳ್ಳಿ. ಈ ಕೆಂಪು ಅಥವಾ ಗುಲಾಬಿ ಬಣ್ಣ, ಪಿಂಕ್, ರೆಡ್. ಮೂತ್ರದಲ್ಲಿ ಕೆಂಪು ಬಣ್ಣ ಕಂಡರೆ ತಕ್ಷಣ ಗಾಬರಿ ಆಗ್ತೀವಿ. ನೀವು ಬೀಟ್ರೂಟ್ ಅಥವಾ ಬ್ಲ್ಯಾಕ್ ಬೆರಿ ತಿಂದಿದ್ರೆ ಈ ಬಣ್ಣ ಬರಬಹುದು. ಆದ್ರೆ ಏನೂ ತಿನ್ನದೆ ಈ ಬಣ್ಣ ಬರ್ತಿದ್ರೆ ಅದು ಮೂತ್ರದಲ್ಲಿ ರಕ್ತ, ಬ್ಲಡ್ ಇನ್ ಯೂರಿನ್ ಬರ್ತಿದೆ ಅಂತ ಅರ್ಥ. ಇದು ಕಿಡ್ನಿ ಸೋಂಕು, ಸ್ಟೋನ್ಸ್ ಅಥವಾ ಪ್ರೊಸ್ಟೇಟ್ ಸಮಸ್ಯೆಯ ಗಂಭೀರ ಲಕ್ಷಣ. 4. ಮೂತ್ರದ ಇತರ ಲಕ್ಷಣಗಳು, ಫೋಮ್ ಅಂಡ್ ಓಡರ್. ನೊರೆ ಬರುವುದು, ಫೋಮಿ ಯೂರಿನ್. ಇದು ಅತಿ ಮುಖ್ಯವಾದ ಪಾಯಿಂಟ್. ಶೌಚಾಲಯದಲ್ಲಿ ನೊರೆಯಾಗಿ ಕಂಡರೆ ಅದರ ಅರ್ಥ ನಿಮ್ಮ ಕಿಡ್ನಿಯ ಫಿಲ್ಟರ್ಗಳು ಹಾಳಾಗಿವೆ. ರಕ್ತದಲ್ಲಿ ಇರಬೇಕಾದ ಪ್ರೋಟೀನ್ ಹೊರಗಡೆ ಸೋರಿ ಹೋಗ್ತಿದೆ. ಇದು ಕಿಡ್ನಿ ಫೈಲ್ಯೂರ್ನ ಮೊದಲ ಸೂಚನೆ. ವಾಸನೆ, ಸ್ಮೆಲ್. ಮೂತ್ರ ಅತಿಯಾದ ವಾಸನೆ ಬರ್ತಿದ್ರೆ ಅದು ಬ್ಯಾಕ್ಟೀರಿಯಾ ಸೋಂಕಿನ ಲಕ್ಷಣವಾಗಿರಬಹುದು. ಒಂದು ವೇಳೆ ಸಿಹಿಯಾದ ವಾಸನೆ ಬರ್ತಿದ್ರೆ ಅದು ಮಧುಮೇಹ ಅಥವಾ ಡಯಾಬಿಟಿಸ್ ಇರುವ ಸೂಚನೆ ಕೂಡ ಆಗಿರಬಹುದು. 5. ಆಯುರ್ವೇದದ ದೃಷ್ಟಿಕೋನ, ಆಯುರ್ವೇದಿಕ್ ವಿಸ್ಡಮ್. ಆಯುರ್ವೇದದಲ್ಲಿ ವೇಗಧಾರಣೆಯನ್ನ ಮಹಾಪಾಪ ಅಂತಾರೆ. ಅಂದ್ರೆ ಮೂತ್ರ ಬಂದಾಗ ಅದನ್ನ ತಡೆಹಿಡಿಯೋದು. ನೀವು ಎಷ್ಟು ಬಾರಿ ಮೂತ್ರವನ್ನ ಒತ್ತಾಯಪೂರ್ವಕವಾಗಿ ತಡೀತೀರೋ ಅಷ್ಟು ವಿಷಕಾರಿ ಅಂಶಗಳು ಕಿಡ್ನಿಗೆ ವಾಪಸ್ ಹೋಗಿ ಕಲ್ಲುಗಳನ್ನ ಸೃಷ್ಟಿ ಮಾಡುತ್ತವೆ. ಅಲ್ಲದೆ ಇದು ಹರ್ನಿಯಾ ಮತ್ತು ಲೈಂಗಿಕ ದೌರ್ಬಲ್ಯಕ್ಕೂ ಕಾರಣವಾಗಬಹುದು ಅಂತ ಆಯುರ್ವೇದ ಹೇಳುತ್ತೆ. ಅದರಷ್ಟೇ ಮುಖ್ಯವಾದ, ಆದರೆ ಬಹಳಷ್ಟು ಜನರು ಮಾತಾಡಲು ಸಂಕೋಚಪಡುವ ವಿಷಯದ ಬಗ್ಗೆ ತಿಳಿಯೋಣ. ಅದೇ ಮಲ ವಿಸರ್ಜನೆ. ನಮ್ಮ ಹೊಟ್ಟೆಯನ್ನ 2ನೇ ಮೆದುಳು ಅಂತ ಕರೆಯುತ್ತಾರೆ. ನಮ್ಮ ಕರುಳು ಎಷ್ಟು ಸ್ವಚ್ಛವಾಗಿದೆಯೋ ನಮ್ಮ ಆಯಸ್ಸು ಅಷ್ಟು ದೀರ್ಘವಾಗಿರುತ್ತದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಮಲದ ಬಣ್ಣ, ಅದರ ಆಕಾರ ಮತ್ತು ವಾಸನೆ, ನಮ್ಮ ಲಿವರ್, ಕರುಳು ಮತ್ತು ಜೀರ್ಣಕ್ರಿಯೆಯ ಬಗ್ಗೆ ಯಾವ ರಹಸ್ಯಗಳನ್ನ ಬಿಚ್ಚಿಡುತ್ತವೆ ಅಂತ ನೋಡೋಣ. 2. ಮಲದ ಬಣ್ಣಗಳ ವಿಶ್ಲೇಷಣೆ, ದಿ ಕಲರ್ ಕೋಡ್ ಆಫ್ ಸ್ಟೂಲ್. ಮಲದ ಬಣ್ಣವು ನಾವು ತಿಂದ ಆಹಾರ ಮತ್ತು ನಮ್ಮ ಲಿವರ್ನಿಂದ ಬರುವ ಪಿತ್ತರಸದ ಬೈಲ್ ಮೇಲೆ ಅವಲಂಬಿತವಾಗಿರುತ್ತದೆ. ಕಂದು ಬಣ್ಣ, ಬ್ರೌನ್. ಇದು ಅತ್ಯಂತ ಆರೋಗ್ಯಕರ ಮಲದ ಬಣ್ಣ. ಪಿತ್ತರಸವು ಆಹಾರದೊಂದಿಗೆ ಸರಿಯಾಗಿ ಬೆರೆತಿದೆ ಮತ್ತು ನಿಮ್ಮ ಲಿವರ್ ಉತ್ತಮವಾಗಿ ಕೆಲಸ ಮಾಡುತ್ತಿದೆ ಎಂದರ್ಥ. ಕಪ್ಪು ಬಣ್ಣ, ಬ್ಲ್ಯಾಕ್. ನೀವು ಐರನ್ ಮಾತ್ರೆ ಅಥವಾ ಕಲ್ಲಿದ್ದಲು ಮಾತ್ರೆ ಸೇವಿಸದಿದ್ದರೂ ಮಲ ಕಪ್ಪಾಗಿದ್ದರೆ ಎಚ್ಚರವಿರಲಿ.
ಇದು ಜೀರ್ಣಾಂಗ ವ್ಯೂಹದ ಮೇಲ್ಭಾಗದಲ್ಲಿ ರಕ್ತಸ್ರಾವದ ಲಕ್ಷಣವಾಗಿರಬಹುದು. ತಿಳಿ ಅಥವಾ ಬಿಳಿ ಮಣ್ಣಿನ ಬಣ್ಣ, ಪೇಲ್, ಕ್ಲೇ, ಇದು ನಿಮ್ಮ ಲಿವರ್ನಲ್ಲಿ ಏನೋ ಗಂಭೀರ ಸಮಸ್ಯೆ ಇದೆ ಎನ್ನುವುದರ ಸೂಚನೆ. ಪಿತ್ತರಸವು ಕರುಳನ್ನು ತಲುಪದಿದ್ದರೆ ಮಲ ಈ ಬಣ್ಣಕ್ಕೆ ತಿರುಗುತ್ತದೆ. ಇದು ಕಾಮಾಲೆ, ಜಾಂಡೈಸ್ ಇರಬಹುದು. ಹಸಿರು ಬಣ್ಣ, ಗ್ರೀನ್, ಆಹಾರವು ತುಂಬಾ ವೇಗವಾಗಿ ಕರುಳಿನ ಮೂಲಕ ಸಾಗಿದಾಗ ಅಥವಾ ಅತಿಯಾಗಿ ಹಸಿರು ಸೊಪ್ಪುಗಳನ್ನು ತಿಂದಾಗ ಹೀಗಾಗುತ್ತದೆ. ರಕ್ತಮಿಶ್ರಿತ ಕೆಂಪು, ಬ್ರೈಟ್ ರೆಡ್, ಮಲದಲ್ಲಿ ತಾಜಾ ರಕ್ತ ಕಾಣಿಸಿಕೊಂಡರೆ ಅದು ಮೂಲವ್ಯಾಧಿ, ಪೈಲ್ಸ್, ಫಿಷರ್ ಅಥವಾ ದೊಡ್ಡ ಕರುಳಿನ ಉರಿಯೂತದ ಲಕ್ಷಣವಾಗಿರಬಹುದು. 3. ಮಲದ ಆಕಾರ ಮತ್ತು ಬ್ರಿಸ್ಟಲ್ ಚಾರ್ಟ್, ಸ್ಟೂಲ್ ಶೇಪ್ ಅನಾಲೈಸಿಸ್. ವೈದ್ಯಕೀಯ ಲೋಕದಲ್ಲಿ ಮಲದ ಆಕಾರವನ್ನು ನೋಡಲು ಬ್ರಿಸ್ಟಲ್ ಸ್ಟೂಲ್ ಚಾರ್ಟ್ ಬಳಸುತ್ತಾರೆ. 1. ಸಣ್ಣ ಸಣ್ಣ ಮೇಕೆ ಲದ್ದಿಯಂತಹ ಉಂಡೆಗಳು, ಇದು ತೀವ್ರ ಮಲಬದ್ಧತೆಯ ಲಕ್ಷಣ. ನಿಮ್ಮ ದೇಹದಲ್ಲಿ ನೀರಿನಂಶ ಮತ್ತು ಫೈಬರ್ ಸಂಪೂರ್ಣ ಕಡಿಮೆಯಾಗಿದೆ. 2. ಗಟ್ಟಿಯಾದ ಕೇಲ್ ಹಣ್ಣಿನಂತಹ ಆಕಾರ, ಇದು ಅತ್ಯುತ್ತಮ. ಸುಲಭವಾಗಿ ಹೊರಬರುವ ಈ ರೀತಿಯ ಮಲವು ನಿಮ್ಮ ಕರುಳು ಅತ್ಯಂತ ಆರೋಗ್ಯವಾಗಿದೆ ಎಂದು ತೋರಿಸುತ್ತದೆ. 3. ಅತಿಯಾದ ತೆಳು ಅಥವಾ ನೀರು, ಇದನ್ನು ಅತಿಸಾರ ಅಥವಾ ಭೇದಿ, ಡಯರ್ಹಿಯಾ ಎನ್ನಲಾಗುತ್ತದೆ. ಇದು ಸೋಂಕು ಅಥವಾ ಆಹಾರದ ಅಲರ್ಜಿಯಿಂದ ಉಂಟಾಗುತ್ತದೆ. 4. ಪೆನ್ಸಿಲ್ನಂತೆ ತೆಳ್ಳಗಿನ ಮಲ, ಮಲ ತುಂಬಾ ಸಣ್ಣ ನೂಲಿನಂತೆ ಬರುತ್ತಿದ್ದರೆ ಕರುಳಿನ ಒಳಭಾಗದಲ್ಲಿ ಏನಾದರೂ ಗಂಟು ಅಥವಾ ಅಡೆತಡೆ ಇರುವ ಸಾಧ್ಯತೆಯಿರುತ್ತದೆ. ಇದನ್ನ ನಿರ್ಲಕ್ಷಿಸಬೇಡಿ. 4. ಜಿಡ್ಡು ಮತ್ತು ವಾಸನೆ, ಗ್ರೀಸ್ ಅಂಡ್ ಓಡರ್. ಮಲವು ನೀರಿನ ಮೇಲೆ ತೇಲುತ್ತಿದ್ದರೆ ಮತ್ತು ಫ್ಲಶ್ ಮಾಡಿದರೂ ಹೋಗದಷ್ಟು ಜಿಡ್ಡಾಗಿದ್ದರೆ ನಿಮ್ಮ ದೇಹವು ಕೊಬ್ಬನ್ನು, ಫ್ಯಾಟ್, ಜೀರ್ಣಿಸಿಕೊಳ್ಳುತ್ತಿಲ್ಲ ಎಂದರ್ಥ. ಇದು ಪ್ಯಾಂಕ್ರಿಯಾಸ್ ಅಥವಾ ಲಿವರ್ ಸಮಸ್ಯೆಯ ಸೂಚನೆ. ಇನ್ನು ಅತಿಯಾದ ಮತ್ತು ಅಸಹಜ ದುರ್ವಾಸನೆ ಬರುತ್ತಿದ್ದರೆ ಕರುಳಿನಲ್ಲಿ ಬ್ಯಾಕ್ಟೀರಿಯಾಗಳ ಸಮತೋಲನ ತಪ್ಪಿದೆ ಎಂದು ತಿಳಿಯಬೇಕು. 5. ಆಯುರ್ವೇದದ ದೃಷ್ಟಿಕೋನ ಮತ್ತು ವೇಗ, ದಿ ಆಯುರ್ವೇದಿಕ್ ವಿಸ್ಡಮ್. ಆಯುರ್ವೇದದಲ್ಲಿ ಮಲವಿಸರ್ಜನೆಯನ್ನು ಪುರೀಷಾ ಎನ್ನಲಾಗುತ್ತದೆ. ವೇಗ ತಡೆಯಬೇಡಿ. ಮಲ ಬಂದಾಗ ಅದನ್ನು ತಡೆಹಿಡಿದರೆ ಅಪಾನವಾಯು ಉಲ್ಬಣಗೊಂಡು ತಲೆನೋವು, ಆಲಸ್ಯ ಮತ್ತು ಹೊಟ್ಟೆ ಉಬ್ಬರ ಉಂಟಾಗುತ್ತದೆ. ಸಮಯ, ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುನ್ನ ಮಲ ವಿಸರ್ಜನೆಯಾಗುವುದು ನಿಮ್ಮ ದೇಹವನ್ನು ಕಾಯಿಲೆ ಮುಕ್ತವಾಗಿಡಲು ಸಹಾಯ ಮಾಡುತ್ತದೆ. ತಪ್ಪು ಅಭ್ಯಾಸ, ಶೌಚಾಲಯದಲ್ಲಿ ಕೂತು ಮೊಬೈಲ್ ನೋಡುವುದು ಅಥವಾ ಪೇಪರ್ ಓದುವುದರಿಂದ ಮಲದ ನೈಸರ್ಗಿಕ ವೇಗಕ್ಕೆ ಅಡ್ಡಿಯಾಗುತ್ತದೆ ಮತ್ತು ಮೂಲವ್ಯಾಧಿಗೆ ಕಾರಣವಾಗಬಹುದು. 6. ಆರೋಗ್ಯವಾಗಿರಲು ಪರಿಹಾರಗಳು, ಫೈನಲ್ ಸೊಲ್ಯೂಷನ್ಸ್. 1. ನಾರಿನ ಆಹಾರ, ಮೈದಾ ಬಿಟ್ಟು ಗೋಧಿ, ರಾಗಿ ಮತ್ತು ಹಸಿರು ತರಕಾರಿಗಳನ್ನು ಹೆಚ್ಚಾಗಿ ಬಳಸಿ. 2. ಉಷಃಪಾನ, ಬೆಳಿಗ್ಗೆ ಎದ್ದ ತಕ್ಷಣ 1 ಚೊಂಬು ಉಗುರು ಬೆಚ್ಚಗಿನ ನೀರು ಕುಡಿಯಿರಿ. 3. ನಡಿಗೆ, ಕರುಳಿನ ಚಲನೆ, ಬೊವೆಲ್ ಮೂವ್ಮೆಂಟ್ ಚೆನ್ನಾಗಿರಲು ದಿನಕ್ಕೆ 30 ನಿಮಿಷ ನಡಿಗೆ ಅತ್ಯಗತ್ಯ. ನೋಡಿದ್ರಲ್ಲ ಸ್ನೇಹಿತರೆ, ಮಲ ಮತ್ತು ಮೂತ್ರದ ಸಂಕೇತಗಳನ್ನು ನಾವು ಅರ್ಥ ಮಾಡಿಕೊಂಡರೆ ಎಷ್ಟೋ ದೊಡ್ಡ ಕಾಯಿಲೆಗಳಿಂದ ದೂರವಿರಬಹುದು. ಈ 2 ಭಾಗಗಳ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸುತ್ತೇನೆ. ಈ ಮಾಹಿತಿಯನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಯಾಕಂದ್ರೆ ಜ್ಞಾನವೇ ನಿಜವಾದ ಆರೋಗ್ಯ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ. ಇಂತಹ ಕುತೂಹಲಕಾರಿ ಮತ್ತು ಆರೋಗ್ಯದ ಮಾಹಿತಿಗಾಗಿ ನಮ್ಮ D&S ಫ್ಯಾಮಿಲಿ ಸ್ಟೋರೀಸ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಆರೋಗ್ಯವೇ ಭಾಗ್ಯ, ಆರೋಗ್ಯವಾಗಿರಿ. ಧನ್ಯವಾದಗಳು.